ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಕುವೆಂಪುರವರ ರಚಿತ ಕವಿತೆ ಹೋಗುವೆನು ನಾ ಕವಿತೆಯನ್ನು ಕುರಿತು ಚರ್ಚೆ ಮಾಡೋಣ. ಕವಿತೆಯನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ಗಮನಿಸೋದಾದರೆ, ಕುವೆಂಪು ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತೇಳಿ ನೋಡ್ತೇವೆ. ಕುವೆಂಪು ಅನ್ನೋದವರ ಕಾವ್ಯನಾಮ. 1904ರಿಂದ 1994ರವರೆಗೂ ನಮ್ಮ ನಡುವೆ ಜೀವಿಸಿದ್ದಂತಹ ನವೋದಯದ ಪ್ರಮುಖ ಕವಿ. ಇವರು 1904 ಡಿಸೆಂಬರ್ 29ರಂದು ತಾಯಿಯ ತವರು ಮನೆಯಾದ ಹಿರೇಕುಡಿಗೆ ಗ್ರಾಮದಲ್ಲಿ ವೆಂಕಟಪ್ಪ ಮತ್ತು ಸೀತಮ್ಮ ದಂಪತಿಗಳ ಮಗನಾಗಿ ಶ್ರೀಯುತರು ಜನಿಸ್ತಾರೆ. ಇವರ ಪ್ರಾರಂಭಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ, ಆನಂತರದಲ್ಲಿ ಇವರು ಮೈಸೂರಲ್ಲಿ MA ಪದವಿಯನ್ನು ಪಡೆದು ಮೈಸೂರಿನ ಮಹಾರಾಜ ಕಾಲೇಜಲ್ಲಿ ಅಧ್ಯಾಪಕರಾಗ್ತಾರೆ. ಆನಂತರದಲ್ಲಿ ಪ್ರಾಂಶುಪಾಲರಾಗಿ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಕನ್ನಡ ಸಾರಸ್ವತ ಲೋಕಕ್ಕೆ ಇವರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಇವರ ಪ್ರಮುಖ ಕೃತಿಗಳು ಅಂತೇಳಿ ನಾವು ಗುರುತಿಸೋದಾದರೆ ಕೊಳಲು, ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಅಗ್ನಿಹಂಸ, ಪಕ್ಷಿಕಾಶಿ, ಚಂದ್ರಮಂಚಕ್ಕೆ ಬಾಚಕೋರಿ, ಅನಿಕೇತನ, ಜೇನಾಗುವ, ಸನ್ಯಾಸಿ ಮತ್ತು ಇತರ ಕಥೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಯಮನ ಸೋಲು, ಜಲಗಾರ, ಬಿರುಗಾಳಿ, ಮಹಾರಾತ್ರಿ, ವಾಲ್ಮೀಕಿಯ ಭಾಗ್ಯ, ಸ್ಮಶಾನ ಕುರುಕ್ಷೇತ್ರ, ರಕ್ತಾಕ್ಷಿ, ಶೂದ್ರ ತಪಸ್ವಿ, ಶ್ರೀರಾಮಾಯಣ ದರ್ಶನಂ, ಹೀಗೆ ಅನೇಕ ಕೃತಿಗಳನ್ನು ನಾವಿಲ್ಲಿ ಪಟ್ಟಿ ಮಾಡ್ಬೋದು. ಇವರ ಸಾಹಿತ್ಯ ಸೇವೆಗೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಪುರಸ್ಕಾರ, ಪದ್ಮಭೂಷಣ, ಪಂಪಾ ಪ್ರಶಸ್ತಿ, ಪದ್ಮವಿಭೂಷಣ, ಕರ್ನಾಟಕ ರತ್ನ, ನಾಡೋಜ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳು ಶ್ರೀಯುತರಿಗೆ ದೊರೆತಿದ್ದವು. 1957ರ ಧಾರವಾಡದಲ್ಲಿ ನಡೆದಂಥ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಶ್ರೀಯುತರು ಆಗಿದ್ದರು. 26 ಪದ್ಯಗಳ ಕವಿತೆ ಇದು, ಹೋಗುವೆನು ನಾ. ಇವತ್ತಿನ ತರಗತಿಯಲ್ಲಿ 13 ಪದ್ಯಗಳನ್ನು ಕುರಿತು ಚರ್ಚೆ ಮಾಡೋಣ. ಮೊದಲನೇ ಭಾಗದಲ್ಲಿ, ಇನ್ನೊಂದು ಭಾಗದಲ್ಲಿ ಇನ್ನು ಉಳಿದ 13 ಪದ್ಯಗಳನ್ನು ಕುರಿತು ಚರ್ಚೆ ಮಾಡೋಣ. ಈ ಹೋಗುವೆನ ಕವನ 1935ರಲ್ಲಿ ರಚನೆಯಾಗಿರ್ತಕ್ಕಂಥದ್ದು. ಪಕ್ಷಿಕಾಶಿ ಕವನ ಸಂಕಲನದಲ್ಲಿ ಈ ಕವಿತೆ ಇದೆ. ಈ ಕವಿತೆಯಲ್ಲಿ ಕವಿ ಬಯಲು ಸೀಮೆಯ ಬಾಳು ಮಾಂತ್ರಿಕವಾಗಿ ಬೇಸರವನ್ನು, ನೀರಸವನ್ನು ತಂದಿರತಕ್ಕಂಥದ್ದು. ಬಟ್ ಮಲೆನಾಡಿನಲ್ಲಿ ಮಾತ್ರ ಹಾಗಿರೋದಲ್ಲಿ ಪ್ರೀತಿಯೇ ನೀತಿಯಾಗಿ ಇರತಕ್ಕಂಥದ್ದು, ತಂಪನ್ನು ಇರತಕ್ಕಂಥದ್ದು. ಹಾಗಾಗಿ ಇಲ್ಲಿ ಬಯಲುಸೀಮೆಗೂ ಮತ್ತು ಮಲೆನಾಡಿಗೂ ಇರತಕ್ಕಂಥ ವ್ಯತ್ಯಾಸವನ್ನು ಈ ಕವಿತೆಯಲ್ಲಿ ಲೇಖಕರು ಚರ್ಚೆ ಮಾಡ್ತಾರೆ. ಹಾಗಾಗಿ ನಾವು ನೇರವಾಗಿ ಈ ಕವಿತೆಯನ್ನು ಗಮನಿಸೋಣ. ತಿಳಿಯದಿರುವುದೇ ತಿಳಿವು ಅನ್ನುವ ಸತ್ಯವೇ ಕಾವ್ಯದಲ್ಲಿ ಕಾಣಿಸ್ಕೊಳ್ತಕ್ಕಂಥ ದರ್ಶನ. ಕವಿತೆಯನ್ನು ಗಮನಿಸೋಣ. ಒಂದೊಂದೇ ಪದ್ಯಗಳನ್ನು ನೋಡೋಣ. ಪದ್ಯ ಈಗ ಆರಂಭ ಆಗುತ್ತೆ. ಹೋಗುವೆನು ನಾ, ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ, ಮಲೆಯ ನಾಡಿಗೆ, ಮಳೆಯ ಬೀಡಿಗೆ, ಸಿರಿಯ ಚೆಲುವಿನ ರೂಢಿಗೆ, ಬೇಸರ ಆಗಿದೆ ಬಯಲು, ಹೋಗುವೆ ಮಲೆಯ ಕಣಿವೆಯ ಕಾಡಿಗೆ, ಹಸಿರು ಸೊಂಪಿನ ಬಿಸಿಲು ತಂಪಿನ ಗಾನದಿಂಪಿನ ಕೂಡಿಗೆ. ನನ್ನ ಮನಸ್ಸು ಹೇಳ್ತಾ ಇದೆ, ಯಾಕಂದರೆ ಇವರು ಮೈಸೂರಲ್ಲೇ ಬಹಳ ವರ್ಷಗಳ ಕಾಲ ಉಳ್ಕೊಂಡು ಬಿಡ್ತಾರೆ. ಹಾಗಾಗಿ ಇವರು ಹುಟ್ಟಿ ಬೆಳೆದಂತಹ ಕುಪ್ಪಳ್ಳಿ, ಆ ಮಲೆನಾಡು ಪ್ರಾಂತ್ಯ ಅವರನ್ನು ತುಂಬ ಕಾಡುತ್ತೆ. ಹಾಗಾಗಿ ಬಯಲು ಸೀಮೆಯಲ್ಲಿ ಕುತ್ಕೊಂಡು ಮಲೆನಾಡನ್ನು ಸ್ಮರಿಸ್ತಾ ಮಲೆನಾಡಿಗೆ ಹೋಗಬೇಕು ಅಂಥೇಳಿ ಇಲ್ಲಿ ಕವಿ ಬಯಸ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ನನಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಎಲ್ಲಿಗೆ? ನನ್ನ ಒಲುಮೆಯ ಗೂಡಿಗೆ. ನಾನು ಒಲುಮೆ ಅಂದರೆ ಪ್ರೀತಿ, ನಾನು ಇಷ್ಟಪಡುವ, ನಾನು ಪ್ರೀತಿಸುವ ನನ್ನೂರಿಗೆ ನಾನು ಹೋಗಬೇಕು ಅಂತ ನನ್ನ ಮನಸ್ಸು ಬಯಸ್ತಾ ಇದೆ. ನನ್ನೂರು ಹೇಗಿದೆ?
ಎರಡನೇ ಸಾಲ ಹೇಳ್ತಾ ಇದೆ ನೋಡಿ, ಮಲೆಯ ನಾಡಿಗೆ. ನನ್ನ ಊರು ಯಾವುದು ಅಂತಂದರೆ ಮಲೆನಾಡು. ಅಲ್ಲಿ ಯಾವಾಗಲೂ ಕೂಡ ಮಳೆ ಬರುತ್ತೆ. ಅಷ್ಟೇ ಅಲ್ಲ, ಸಿರಿಯ ಚೆಲುವು, ಯಾವಾಗಲೂ ಸಂಪದ್ಭರಿತವಾಗಿರ್ತಕ್ಕಂತಹ ಹಸಿರು, ಪ್ರಾಣಿ ಪಕ್ಷಿ ನದಿಗಳಿಂದ ಕಂಗೊಳಿಸ್ತಕ್ಕಂತಹ ಆ ಪ್ರದೇಶಕ್ಕೆ, ರೂಢಿ ಅಂದರೆ ಪ್ರದೇಶ, ಆ ಪ್ರದೇಶಕ್ಕೆ ನಾನು ಹೋಗಬೇಕು ಅಂತ ನನ್ನ ಮನಸ್ಸು ಬಯಸ್ತಾ ಇದೆ. ಯಾಕಪ್ಪ ಅಲ್ಲಿಗೆ ಹೋಗಬೇಕು ಅಂತಂದರೆ ಮೂರನೇ ಸಲ ಹೇಳ್ತಾ ಇದೆ, ಬೇಸರ ಆಗಿದೆ ಬಯಲು. ಬಯಲು ಸೀಮೆಯಲ್ಲಿದ್ದು ನನಗೆ ಬೇಸರ, ಈ ಬಿಸಿಲು, ಮರಗಳಿಲ್ಲದೆ ಇರತಕ್ಕಂತಹ ವಾತಾವರಣ. ಹಾಗಾಗಿ ಮರಗಳಿರುವ, ನದಿ ಪಕ್ಷಿಗಳ ಕಲರವ ಇರುವ ಈ ಮಲೆಯ ಕಣಿವೆಗೆ, ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವ ಆ ಮಲೆನಾಡಿಗೆ ನಾನು ಹೋಗಬೇಕು. ಅಲ್ಲಿ ಆ ಹಸಿರಿನ ತಂಪು, ಈ ಬಿಸಿಲಿನ ಬೇಗೆಯಿಂದ ನಾನು ಆ ತಂಪಿನ ಆ ಮಲೆನಾಡಿಗೆ ಹೋಗಬೇಕು ಅಂಥೇಳಿ ಕವಿ ಮೊದಲನೇ ಪದ್ಯದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇದೇ ಪದ್ಯ ಕೊನೆಯಲ್ಲೂ ಕೂಡ ಮತ್ತೆ ಚರ್ಚೆ ಆಗ್ತಕ್ಕಂಥದ್ದನ್ನು ನಾವಲ್ಲಿ ಗಮನಿಸ್ಬೋದು. ಎರಡನೇ ಪದ್ಯ ಹೀಗಿದೆ: ಬೇಸರಾಗಿದೆ ಬಯಲು ಸೀಮೆಯ ಬೋಳು ಬಯಲಿನ ಬಾಳಿದು, ಬಿಸಿಲು ಬೇಸಗೆ ಬಿಸಿ ಉರಿಸಕ್ಕೆ ತಾಳಲಾರದ ಗೋಳಿದು, ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ, ಬಿಳಿಯ ತಿಂಗಳ ಸಿರಿ ಬನಂಗಳ ಮಲೆಯ ಮಂಗಳ ನಾಡಿಗೆ. ಯಾಕೆ ನಾನು ಮಲೆನಾಡಿಗೆ ಹೋಗಬೇಕು ಅಂದರೆ ಬಯಲು ಸೀಮೆ ನನಗೆ ಭಾಳ ಬೇಸರ ತರಿಸಿದೆ, ಭಾಳ ಬೇಸರ ಆಗ್ತಿದೆ. ಏಕೆಂದರೆ ಇದು ಒಂದು ರೀತಿ ಬೋಳು ಬಯಲು, ಎಲ್ಲಿ ನೋಡಿದ್ರು ನಿಮಗೆ ಗಿಡ ಮರಗಳು ಕಾಣಿಸಲ್ಲ. ಗಿಡ ಮರಗಳು ಇದ್ದರೂ ಕೂಡ ಅವು ಭಾಳ ಕಡಿಮೆ, ಬಿಸಿಲಿನ ಜಳ ಅಂತಕ್ಕಂಥದ್ದು ಜಾಸ್ತಿ. ಹಾಗಾಗಿ ನನಗೆ ಈ ಬಯಲು ಸೀಮೆಯಲ್ಲಿ ಇರ್ತಕ್ಕಂಥದ್ದು ಭಾಳ ಕಷ್ಟ ಆಗ್ತಾ ಇದೆ. ನೀವು ಮಂಗಳೂರು ಕಡೆಯವರು ಬಂದು ಬಯಲು ಸೀಮೆಯಲ್ಲಿ ನೀವು ದುರ್ಗ, ಬಳ್ಳಾರಿ, ನೀವು ಈ ಕಡೆ ಇರಬೇಕಂದ್ರೆ ಭಾಳ ಕಷ್ಟ. ಹಾಗೆ ಇಲ್ಲಿರ್ತಕ್ಕಂಥವ್ರಿಗೆ ಆ ಕಡೆ ಹೋಗೋದಕ್ಕೆ ಅವ್ರಿಗೂ ಕೂಡ ಕಷ್ಟ. ಹಾಗಾಗಿ ಇಲ್ಲಿ ಕವಿ ತನಗಾಗ್ತಕ್ಕಂತಹ ಕಷ್ಟವನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನನಗೆ ಭಾಳ ಬೇಸರ ಆಗ್ತಿದೆ ಬಯಲು ಸೀಮೆ, ಬಯಲು ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ಬರೀ ಬೋಳು, ಯಾವುದೇ ರೀತಿಯ ಆ ತಂಪಾದ ಗಾಳಿ, ಪ್ರಕೃತಿಯ ವೈಭವ, ಪಕ್ಷಿಗಳ ಕಲರವ, ಪ್ರಾಣಿಗಳ ಆ ಗರ್ಜನೆ ಯಾವುದು ಕೂಡ ಇರಲಿಲ್ಲ. ದಿನ ಬೆಳಗಾದರೆ ಅದೇ ಗಾಡಿಗಳ ಸದ್ದು, ಹಾರ್ನ್ ಮಾಡಿಕೊಂಡು ವಿಪರೀತವಾದ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಸೋಸ್ತಾ ಅಡ್ಡಾಡ್ತಕ್ಕಂತಹ ವಾಹನಗಳು, ಇವುಗಳಲ್ಲೇ ಬದುಕ್ತಾ ಇರತಕ್ಕಂತಹ ಕವಿಗೆ ಬಯಲುಸೀಮೆ ಕಡೆಗೆ ಇಲ್ಲಿ ಮನಸ್ಸು ಉರಳ್ತಾ ಇದೆ. ನೋಡು, ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಬೇಸಿಗೆ, ಇಲ್ಲಿ ಉರಿಸೆಕೆ. ಈ ಬಯಲುಸೀಮೆಯಲ್ಲಿ ಬೇಸಿಗೆ ಕಾಲದಲ್ಲಿ ಆ ಉರಿಸೆಕೆಯನ್ನು ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ತಾಳಲಾರದ ಗೋಳಿದು. ಹಾಗಾಗಿಯೇ ನಾನು ನನ್ನ ಪ್ರೀತಿಯ ಊರಾಗಿರುವ ಮಲೆನಾಡಿಗೆ, ನನ್ನ ಪ್ರದೇಶಕ್ಕೆ ನಾನು ಹೋಗಬೇಕು. ಬಿಳಿಯ ತಿಂಗಳ ಸಿರಿ ಬನಂಗಳ ಮಲೆಯ ಮಂಗಳ ನಾಡಿಗೆ. ತಿಂಗಳು, ನೀವು ಬೆಳದಿಂಗಳ ಬೆಳಕಲ್ಲಿ ಮಲೆನಾಡನ್ನು ನೋಡ್ತಕ್ಕಂಥದ್ದೇ ಬಹಳ ಸಂಭ್ರಮ. ಆ ಬೆಳದಿಂಗಳ ಬೆಳಕಲ್ಲಿ ಆ ದಟ್ಟ ಕಾಡಿನ ನಡುವೆ, ಆ ನದಿಗಳ ಭೋರ್ಗರೆತದ ನಡುವೆ, ಆ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವ ಆ ಸಂಪದ್ಭರಿತವಾಗಿರ್ತಕ್ಕಂತಹ ಮಲೆನಾಡಿಗೆ ನಾನು ಹೋಗಬೇಕು ಅಂತೇಳಿ ಹೇಳ್ತಾರೆ. ಮೂರನೇ ಪದ್ಯ ಹೀಗಿದೆ: ಅಲ್ಲಿ ಇಂತಿರಬೇಕು ಇಂತಿರಬಾರದೆಂಬುದಿಲ್ಲವೈ, ಅಲ್ಲಿ ಹೊರೆ ಹೊಣೆ ಇಲ್ಲ ಶಾಸ್ತ್ರದ ವಿಧಿ ನಿಷೇಧಗಳಿಲ್ಲವೈ, ಜಾತಿಗೀತಿಯ ವೇದ ಭೇದದ ಕಟ್ಟುಕಟ್ಟಳೆನಿಲ್ಲದೈ, ಅಲ್ಲಿ ಪ್ರೀತಿಯ ನೀತಿ ಧರ್ಮಕ್ಕೆ ಬೇರೆ ಭೀತಿಯೇ ಸಲ್ಲದೈ. ಅಂದರೆ ಹೀಗಿರಬೇಕು ಹೀಗಿರಬಾರ್ದು ಎನ್ನುವ ಯಾವುದೇ ರೀತಿಯ ಕಟ್ಟುಪಾಡುಗಳು ಮಲೆನಾಡಲ್ಲಿಲ್ಲ. ಆದರೆ ಬಯಲುಸೀಮೆಯಲ್ಲಿ ಪ್ರತಿಯೊಂದಕ್ಕೂ ಕಟ್ಟುಪಾಡುಗಳು, ಹೀಗೇ ಇರಬೇಕು, ಹೀಗೇ ಹೋಗಬೇಕು. ಈಗ ನೀವು ರಸ್ತೆಗಳಲ್ಲಿ ಎಲ್ಲಂದ್ರಲ್ಲಿ ಹೋಗೋದಕ್ಕೆ ಬರಲ್ಲ, ನೀವು ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಗಾಡಿಗಳನ್ನು ಆ ನಿಯಮದ ಪ್ರಕಾರನೇ ಬಿಡಬೇಕಾಗತ್ತೆ, ಆ ನಿಯಮದ ಪ್ರಕಾರನೇ ಗಾಡಿಯನ್ನು ಓಡಿಸ್ಬೇಕಾಗತ್ತೆ. ನೀವು ಫುಟ್ಪಾತ್ನಲ್ಲಿ ನಡೀಬೇಕಾಗತ್ತೆ. ಮತ್ತು ನೀವು ಯಾವುದೇ ಸ್ಥಳಕ್ಕೆ ಹೋಗಬೇಕಾದ್ರೆ ಇದು ಕೆಲವು ಬಟ್ಟೆಗಳನ್ನೇ ಹಾಕ್ಕೊಂಡು ಅದೇ ಬಟ್ಟೆಗಳಲ್ಲೇ ನೀವು ಅಡ್ಡಾಡಬೇಕಾಗತ್ತೆ. ಆದರೆ ನೀವು ಹಳ್ಳಿಯ ಬದುಕಿನ ಒಳಗೆ ನೀವು ಬಹಳ ಮುಕ್ತವಾಗಿ, ನೀವು ಪಟ್ಪಟ್ಟೆ ಚಡ್ಡಿ ಹಾಕೊಂಡು ಅಡ್ಡಾಡ್ತಾ ಇರ್ತಾರೆ ಹಳ್ಳಿ ಒಳಗೆ. ನೀವು ಅಲ್ಲಿ ಯಾವುದು ಕೂಡ ನಿಮಗೆ ಅಲ್ಲಿ ಹೀಗೆ ಇರಬೇಕು ಅಂತಕ್ಕಂತಹ ಬಹುಬಂಧನ ಇರಲ್ಲ. ಆದರೆ ನೀವು ಒಂದು ಬಯಲುಸೀಮೆ, ಒಂದು ನಗರ ಪ್ರದೇಶದಲ್ಲಿ ನೀವು ವಾಸ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಒಂದು ಚೌಕಟ್ಟಿರುತ್ತೆ. ಆ ಚೌಕಟ್ಟಿನ ಒಳಗೆ, ಆ ಕಾನೂನಿನ ಒಳಗೆ ನೀವು ಬದುಕಬೇಕಾಗತ್ತೆ. ಹಾಗಾಗಿ ಅವ್ರು ಹೇಳ್ತಾ ಹೋಗ್ತಾರೆ, ನಮಗೆ ಬಯಲುಸೀಮೆಯಲ್ಲಿ ಹೀಗೇ ಇರಬೇಕು ಅನ್ನೋದು ಕಟ್ಟುಪಾಡುಗಳಿದ್ದರೆ, ಆದರೆ ನನ್ನ ಮಲೆನಾಡಲ್ಲಿ ಇದು ಯಾವುದೇ ರೀತಿಯ ಕಟ್ಟುಪಾಡುಗಳಿಲ್ಲ, ವಿಧಿ ನಿಷೇಧಗಳಿಲ್ಲ. ಮತ್ತು ಈ ಜಾತಿ ಗೀತಿಯ ಭೇದ ಅಂತಕ್ಕಂಥದ್ದು ನೀವು ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಮಲೆನಾಡಲ್ಲಿ ಅದು ಕಡಿಮೆ, ಎಲ್ಲೋ ಅಲ್ಲಲ್ಲಿ ಮನೆಗಳಿರ್ತವೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಆ
ಮಲೆನಾಡಿನ ಪ್ರಕೃತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ವಿಧಿ ನಿಷೇಧಗಳು ಮಾಡು ಅಥವಾ ಮಾಡದಿರುವಂತಕ್ಕಂಥ ವಿಧಿ ನಿಷೇಧಗಳಿಲ್ಲ, ಅಥವಾ ಜಾತಿ ಗೀತಿಯ ಭೇದ ಭಾವಗಳಿಲ್ಲ. ಅಲ್ಲಿ ಪ್ರೀತಿಯೇ ಮನೆ ಮಾಡಿರ್ತಕ್ಕಂಥದ್ದು. ಅಲ್ಲಿ ಧರ್ಮಕ್ಕೆ ಭದ್ರವಾಗಿರ್ತಕ್ಕಂಥ ನೆಲೆ ಇದೆ. ಧರ್ಮಕ್ಕೆ ಯಾವುದೇ ರೀತಿಯ ಭೀತಿ ಅನ್ನೋದು, ಭಯ ಅಂತಕ್ಕಂಥದ್ದಲ್ಲಿಲ್ಲ. ಅಲ್ಲಿ ಪ್ರೀತಿಯೇ ನೀತಿಯಾಗಿ ಧರ್ಮವು ಯಾವುದೇ ಭಯವಿಲ್ಲದಲ್ಲಿ ಅಲ್ಲಿ ಭದ್ರವಾಗಿ ನಿಂತಿರ್ತಕ್ಕಂಥ ಸ್ಥಳ ಅಂತೇಳಿ ಹೇಳ್ತಾರೆ. 4ನೇ ಪದ್ಯ ಹೀಗಿದೆ: ಅಲ್ಲಿ ತೆರೆ ತೆರೆ ಎದ್ರಿ ಪಂಕ್ತಿಗಳೆಲ್ಲ ಕಾಣದೆ ಹಬ್ಬಿವೆ, ನಿಬಿಡ ಕಾನನ ರಾಜಿ ಗಿರಿಗಳ ನಪ್ಪಿ ಸುತ್ತಲೂ ತಬ್ಬಿವೆ, ದೇಸಿಯ ಬಸವನ ಹೆಣಿಲ ಹೋಲಿವೆ ಮುಗಿಲ ಚುಂಬನಗೈದಿವೆ, ತುಂಗ ಶೃಂಗಗಳಲ್ಲಿ ದಿಕ್ತಟದಲ್ಲಿ ಸೊಂಡಿಲ ನೈದಿವೆ. ನೋಡಲಿರ್ತಕ್ಕಂಥ ಪರ್ವತ ಪ್ರದೇಶಗಳನ್ನು ಕುರಿತು ಲೇಖಕರು, ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ತೆರೆ ತೆರೆ ಎದ್ರಿ ಪಂಕ್ತಿಗಳೆಲ್ಲ, ಅದ್ರಿ ಅಂತಂದರೆ ನೀವು ಬೆಟ್ಟ, ನೀವು ಪಂಕ್ತಿ ಅಂದರೆ ಸಾಲು. ಅಂದರೆ ನೀವು ಮಲೆನಾಡಲ್ಲಿ ಉದ್ದಕ್ಕೂ ಕೂಡ ಬೆಟ್ಟಗಳ ರಾಶಿ ಇದೆ ಅಂತ ಹೇಳ್ತಾರೆ. ಬೆಟ್ಟಗಳ ಸಾಲಿದೆ. ನೀವು ಮಲೆನಾಡಿನ ಉದ್ದಕ್ಕೂ ಬೆಟ್ಟಗಳ ಆ ಸಾಲನ್ನು ನೋಡ್ಬೋದು. ನಿಬಿಡ ಕಾನನ ರಾಜಿ ಗಿರಿಗಳನ್ನಪ್ಪಿ ಸುತ್ತಲೂ ತಬ್ಬಿವೆ. ಕಾನನ ಅಂದರೆ ಕಾಡಿನ ಸಾಲು. ಕಾಡಿನ ಸಾಲುಗಳು, ದಟ್ಟವಾಗಿರ್ತಕ್ಕಂಥ ಅರಣ್ಯ. ಮಲೆನಾಡಲ್ಲಿ ಗಿರಿ ಅಂದರೆ ಬೆಟ್ಟ. ಆ ಬೆಟ್ಟಗಳನ್ನು ಅಪ್ಪಿಕೊಂಡು ಇಡೀ ಮಲೆನಾಡು ಅಂತಕ್ಕಂಥದ್ದು ಕಾಡಿನ ದಟ್ಟವಾದ ಅರಣ್ಯವನ್ನು ಆ ಬೆಟ್ಟ ಗುಡ್ಡಗಳಲ್ಲಿ ಆವರಿಸಿಕೊಂಡದು ವಿಶಾಲವಾಗಿ ಹರಡಿಕೊಂಡಿದೆ ಅಂತ ಹೇಳ್ತಾರೆ. ದೆಸೆಯ ಬಸವನ ಹೆಣಿಲ ಹೋಲಿವೆ ಮುಗಿಲ ಚುಂಬನಗೈದಿವೆ. ಆ ಬೆಟ್ಟಗಳ ಹೇಗೆ ಹರಡಿಕೊಂಡಿದೆ, ಆ ಸಾಲು ಹೇಗೆ ಕಾಣುತ್ತೆ ನಿಮಗೆ, ಹೆಂಗಿದೆ ಅಂತಂದರೆ, ಬಸವ ಹೆಣಿಲ ಅಂತಂದರೆ ಈ ಡುಬ್ಬು ಅಂತ ಕರಿತೀವಿ ನೀವು ಗೂಳಿಯ ಹಿಂಭಾಗದಲ್ಲಿ ಆ ಭುಜದ ಮೇಲೆ ಬೆನ್ನಿನ ಮೇಲೆ ಇರ್ತಕ್ಕಂತಹ ಎತ್ತರವಾದ ಸ್ಥಳ ಭುಜ. ಆ ಭುಜ ಹೇಗೆ ಇರುತ್ತೋ ಅದೇ ರೀತಿಯಲ್ಲಿ ಎತ್ತರವಾಗಿರ್ತಕ್ಕಂಥ ಪರ್ವತಗಳನ್ನು ನಾವಲ್ಲಿ ನೋಡಬಹುದು. ಆ ಪರ್ವತಗಳು ಆಕಾಶವನ್ನು ಮುಟ್ತವೆ ಅನ್ನೋ ಹಾಗೆ, ಅವು ಆ ಆಕಾಶವನ್ನು ಚುಂಬಿಸುವ ಹಾಗೆ, ಆಕಾಶಕ್ಕೆ ಮುತ್ತಿಡ್ತವೇನೋ ಅನ್ನೋ ಹಾಗೆ ಎತ್ತರವಾಗಿರ್ತಕ್ಕಂಥ ಪ್ರದೇಶಗಳನ್ನು ನಾವು ಆ ಮಲೆನಾಡಲ್ಲಿ, ಆ ಸಹ್ಯಾದ್ರಿಯ ಶ್ರೇಣಿಗಳಲ್ಲಿ ನಾವು ನೋಡ್ಬೋದು. ನೀವು ಸಹ್ಯಾದ್ರಿಯ ಶ್ರೇಣಿಗಳಲ್ಲಿ ಎತ್ತರವಾಗಿರ್ತಕ್ಕಂಥ ಬೆಟ್ಟಗಳು ಬರ್ತಾವೆ. ಕರ್ನಾಟಕದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಪರ್ವತ ಬರ್ತಕ್ಕಂಥ ಮುಳ್ಳಯ್ಯನಗಿರಿ ಕೂಡ ಈ ಸಹ್ಯಾದ್ರಿಯ ಪರ್ವತ ಶ್ರೇಣಿಯಲ್ಲಿ ಕುದುರೆಮುಖ ಆಗಿರ್ಬೋದು, ಬಾಬಾ ಬುಡನ್ಗಿರಿ ಆಗಿರ್ಬೋದು, ಬಳ್ಳಾಳರಾಯನ ದುರ್ಗ ಆಗಿರ್ಬೋದು, ಪುಷ್ಪಗಿರಿ ಆಗಿರ್ಬೋದು, ಹೀಗೆ ಅನೇಕ ಬೆಟ್ಟಗಳನ್ನು ನಾವಲ್ಲಿ ಮಲೆನಾಡಲ್ಲಿ ನೋಡ್ಬೋದು. ಅವೆಲ್ಲವೂ ಕೂಡ ಗಗನಚುಂಬಿಯಾಗಿರ್ತಕ್ಕಂಥ ಪರ್ವತಗಳು. ತುಂಗ ಶೃಂಗಗಳಲ್ಲಿ ದಿಕ್ತಟದಲ್ಲಿ ಸೊಂಡಿಲನೇ ಇದಿವೆ. ತುಂಗ ಅಂದರೆ ಎತ್ತರ, ಶೃಂಗ ಅಂದರೆ ಶಿಖರ. ಹಾಗಾಗಿ ಎತ್ತರವಾಗಿರ್ತಕ್ಕಂಥ ಶಿಖರಗಳು, ಎತ್ತರವಾಗಿರ್ತಕ್ಕಂಥ ಬೆಟ್ಟಗಳನ್ನು ನಾವು ಮಲೆನಾಡಲ್ಲಿ ನೋಡ್ಬೋದು. ಹೀಗೆ ಎತ್ತರವಾಗಿ ಹರಡಿಕೊಂಡಿರುವ ಆ ಬೆಟ್ಟಗಳ ಸಾಲು ಹೇಗೆ ಕಾಣಿಸುತ್ತೆ ದೂರದಿಂದ ನೋಡೋರಿಗೆ ಅಂತಂದರೆ, ಆನೆಯ ಸೊಂಡಿಲಿನ ಹಾಗೆ ಅದು ಹರಡಿಕೊಂಡಿದೆ ಅಂಥೇಳಿ ಎಲ್ಲ ಕಡೆಗೂ ನಾವು ದಿಕ್ತಟ ಯಾವುದೇ ದಿಕ್ಕಿನ ಕಡೆಗೆ ನೋಡಿದ್ರು ಕೂಡ ಅದು ವ್ಯಾಪಿಸಿಕೊಂಡು ಆನೆಯ ಸೊಂಡಿಲಿನ ಹಾಗೆ ಅದು ಹರಡಿಕೊಂಡಿರೋ ಹಾಗೆ ಕಾಣುತ್ತೆ ಅಂತ ಹೇಳ್ತಾರೆ. ಇದು ಪರ್ವತಗಳನ್ನು ಕುರಿತು ಹೇಳ್ತಾ ಇರತಕ್ಕಂಥದ್ದು. ನಾವು ನೆಕ್ಸ್ಟ್ ಇನ್ನೊಂದು ನೋಡೋಣ. ಕಾಡನ್ನು ಕುರಿತು ಹೇಳ್ತಕ್ಕಂಥದ್ದು 5ನೇ ಪದ್ಯ: ರವಿಯ ರಶ್ಮಿಯ ಪ್ರಜ್ಞೆ ಇಲ್ಲದ ವೀಪಿನ ನಿರ್ಜನ ರಂಗಕ್ಕೆ, ಮುಗಿಲ ನಂಡಲ ಎತ್ತ ನಿಂತಿಹ ಧೀರ ಪರ್ವತ ಶೃಂಗಕ್ಕೆ, ವನ ವಿಹಂಗಸ್ವನ ತರಂಗಿತ ಪವನ ಪಾವನ ಸಂಗಕ್ಕೆ, ಹೋಗುವೆನು ನಾ ಮಧುರ ಸುಂದರ ಶೈಲವನ ಲಲಿತಾಂಗಕ್ಕೆ. ಅಂದರೆ ರವಿಯ ರಶ್ಮಿಯ ಪ್ರಜ್ಞೆ ಇಲ್ಲದ ವೀಪಿನ ನಿರ್ಜನ ರಂಗ. ವೀಪಿನ ಅಂದರೆ ಕಾಡು, ಅಂದರೆ ಸೂರ್ಯನ ಕಿರಣವೂ ಕೂಡ ನೆಲವನ್ನು ಮುಟ್ಟದೇ ಇರುವ, ಕಾಡಿನ ತಳವನ್ನು ಮುಟ್ಟದೇ ಇರುವ ದಟ್ಟವಾಗಿರ್ತಕ್ಕಂತಹ ಅರಣ್ಯವನ್ನು ಮಲೆನಾಡು ಹೊಂದಿದೆ. ಅಲ್ಲಿ ಮನುಷ್ಯನ ಪ್ರವೇಶ ಇಲ್ಲದೆ ಇರತಕ್ಕಂತಹ ನಿರ್ಜನ ರಂಗಕ್ಕೆ, ದಟ್ಟವಾಗಿರ್ತಕ್ಕಂತಹ ಮನುಷ್ಯರ ಪ್ರವೇಶವೇ ಇಲ್ಲದೆ ಇರತಕ್ಕಂತಹ, ಸೂರ್ಯನ ಕಿರಣವೂ ಕೂಡ ಮುಟ್ಟದೇ ಇರತಕ್ಕಂತಹ ದಟ್ಟವಾದ ಅರಣ್ಯದಿಂದ ಆವೃತವಾಗಿರ್ತಕ್ಕಂಥದ್ದು. ಮುಗಿಲ ನಂಡಲ ಎತ್ತ ನಿಂತಿಹ ಧೀರ ಪರ್ವತ ಶೃಂಗಕ್ಕೆ, ಅಟ್ಟಿಸಿಕೊಂಡು ಹೋಗಿ ಪೀಡಿಸ್ತಕ್ಕಂತಹ, ಅಂದರೆ ಹಾಗೆ ದಟ್ಟವಾಗಿ ನಾವೊಬ್ಬರನ್ನ ಅಟ್ಟಿಸ್ಕೊಂಡು ಹೋದರೆ ಹೇಗಿರುತ್ತೋ ಹಾಗೆ ಅಲ್ಲಿ ದಟ್ಟವಾಗಿ ಇಡೀ ಮಲೆನಾಡಿನ ಉದ್ದಕ್ಕೂ ಕೂಡ ಆ ಕಾಡಿನ ರಾಶಿ ಪರ್ವತಗಳು ಹರಡಿಕೊಂಡಿದ್ದಾವೆ. ವನ ವಿಹಂಗಸ್ವನ ತರಂಗಿತ ಪವನ ಪಾವನ ಸಂಗಕ್ಕೆ. ಹಾಗಾಗಿ ಅಂತಹ ಪವನ ಪಾವನೆಯಾಗಿರುವ ಆ ಮಲೆನಾಡಿನ ಆ ಪ್ರದೇಶಕ್ಕೆ ನಾನು ಹೋಗುವೆನು ನಾ ಮಧುರ ಸುಂದರ ಶೈಲವನ ಲಲಿತಾಂಗಕ್ಕೆ. ಆ ಸುಂದರವಾದ ಪರ್ವತಗಳಿಂದ ಆವೃತವಾಗಿರ್ತಕ್ಕಂತಹ ಆ ಮಲೆನಾಡಿಗೆ ನಾನು ಹೋಗಬೇಕು ಅಂತೇಳಿ ಹೇಳ್ತಾರೆ.
ಹಾಗಾದರೆ ಇಂತಹ ಮಲೆನಾಡಿನ ಒಳಗಿರ್ತಕ್ಕಂತಹ ಪಕ್ಷಿಗಳು ಯಾವುದು, ಅಲ್ಲಿರ್ತಕ್ಕಂತಹ ಗಿಡ ಮರಗಳು ಯಾವುದು ಅನ್ನೋದನ್ನು ಮುಂದಿನ ಪದ್ಯ ಹೇಳುತ್ತೆ. ಹೀಗೆ ಹೇಳ್ತಾರೆ: ಅಲ್ಲಿ ಇವೆ ಕಾಜಾಣ ಕೋಗಿಲೆ ತೆನೆಗಿಳಿ ಕಾಮಳ್ಳಿಯು, ಕಂಪೆಸೆವ ಸೀತಾಳಿ ಕೇದೆಗೆ ಬಕುಳ ಮಲ್ಲಿಗೆ ಬಳ್ಳಿಯು, ನೀಲಿ ಬಾನಲಿ ಅಸುರ ನೆಲದಲ್ಲಿ ಕಂಗಳೆರಡನೆ ಬಲ್ಲವು, ಅಲ್ಲಿ ಸಗ್ಗವೆ ಸೂರ್ಯ ಹೋಗಿದೆ ನಂದನವೇ ನಾಡೆಲ್ಲವು. ನೋಡಲಿ ಯಾವ್ಯಾವ ಪಕ್ಷಿಗಳಿದೆ: ಕಾಜಾಣ ಪಕ್ಷಿ, ಕೋಗಿಲೆ, ತೇನೆ, ಗಿಳಿ, ಕಾಮಳ್ಳಿ ಪಕ್ಷಿಗಳಲ್ಲಿ ಇದಾವೆ. ನೀವು ಕಾಜಾಣ, ನೀವು ಕುವೆಂಪುರವರ ಅನೇಕ ಅವರ ಪುಸ್ತಕಗಳ ಮೇಲೆ ನೀವು ಈ ಕಾಜಾಣದ ಪಕ್ಷಿಯ ನೀವು ಚಿತ್ರವನ್ನು, ನೀವು ಕಪ್ಪಾದ ಆ ಪಕ್ಷಿಯ ಚಿತ್ರವನ್ನು ನೀವು ಗಮನಿಸಿರ್ತೀರ. ಕಾಜಾಣ ಪಕ್ಷಿ, ನೀವು ಕಾಮಳ್ಳಿ, ಮೈನಾ, ಕೋಗಿಲೆ, ಗಿಳಿ ಇವೆಲ್ಲವೂ ಕೂಡ ಮಲೆನಾಡಲ್ಲಿ ವಾಸ ಮಾಡ್ತಕ್ಕಂಥ ಪಕ್ಷಿಗಳು. ಅವುಗಳ ಕಲರವವನ್ನು ಕೇಳಬಹುದು ಮಲೆನಾಡಲ್ಲಿ. ಅಷ್ಟೇ ಅಲ್ಲ, ಕಂಪೆಸೆವ ಸುಗಂಧವನ್ನು ಬೀರ್ತಕ್ಕಂಥ ಸೀತಾಳಿಯ ಗಿಡ, ಕೇದಗೆಯ ಪುಷ್ಪ, ಬಕುಳ, ಮಲ್ಲಿಗೆ ಬಳ್ಳಿಗಳು ಅಲ್ಲಿ ಹರಡಿಕೊಂಡಿದೆ. ಹಾಗಾಗಿ ಒಂದು ಕಡೆಗೆ ನಮಗೆ ಪಕ್ಷಿಗಳ ಕಲರವ ಕೇಳಿದರೆ ಮಲೆನಾಡಲ್ಲಿ, ಇನ್ನೊಂದು ಕಡೆಗೆ ಸುಗಂಧದ ಗಾಳಿಯಲ್ಲಿ ಆ ಸುಗಂಧವನ್ನು ಹರಡತಕ್ಕಂತಹ ಆ ಪುಷ್ಪಗಳ ಸಂಕುಲ ಇದೆ ಅಲ್ಲಿ. ಇಡೀ ಆಕಾಶ ನೀಲಿ ಬಾನಲಿ, ನೀಲಿಯಾದ ಆಕಾಶ, ಕೆಳಗಡೆ ಹಸುರಾಗಿರ್ತಕ್ಕಂತಹ ಕಾಡಿನ ರಾಶಿ. ಇದನ್ನು ನೋಡ್ತಕ್ಕಂಥದ್ದೇ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತೆ. ಸ್ವರ್ಗವೇ ಧರೆಗಿಳಿದು ಬಂದ ಹಾಗೆ ಆ ಇಡೀ ಪ್ರದೇಶ ನಂದನವನಕ್ಕೆ ಲೇಖಕರಲ್ಲಿ ಹೋಲಿಸ್ತಾ ಇದ್ದಾರೆ. ಇಂದ್ರನ ನಂದನವನಕ್ಕೆ ಮಲೆನಾಡಿನ ಆ ಚೆಲುವನ್ನು ಲೇಖಕರಲ್ಲಿ ಹೋಲಿಸ್ತಾ ಇದ್ದಾರೆ. ಮುಂದಿನ ಪದ್ಯ ಹೀಗಿದೆ. ಅಲ್ಲಿರುವ ಪ್ರಾಣಿಗಳ ಬಗ್ಗೆ ಲೇಖಕರು ಬೆಳಕನ್ನು ಚೆಲ್ತಾರೆ. ನೆರಳುಗತ್ತಲೆ ತೀವಿದಡವಿಯ ಹೊದರು ಅಳುವಿನ ಸರಳಲಿ, ಹುಲಿಯ ಗರ್ಜನೆ ಅಂದಿಯಾರ್ಭಟೆ ಕಾಡು ಕೋಳಿಯ ಚೀರುಲಿ, ದೊಡ್ಡುಗಡ ಮಿಗ ಮುಸಿಯೋ ಕೋಡಗ ಎರಳೆ ಸಾರಗ ಬರ್ಕವು, ಆವು ಬುಡ ಕಣೆಹಂದಿ ಚಿಪ್ಪಿನ ಹಂದಿ ಮುಂಗುಸಿ ಕುರ್ಕವು. ಇಂತಹ ದಟ್ಟವಾದ ಕಾಡಲ್ಲಿ ಯಾವ್ಯಾವ ಪ್ರಾಣಿಗಳು ವಾಸ ಮಾಡ್ತಾ ಇದ್ದಾವೆ ಈ ಮಲೆನಾಡಿನ ಸರಿಹದ್ದಿನಲ್ಲಿ ಅಂತಂದರೆ, ಅಲ್ಲಿ ನಿಮಗೆ ಇದ್ದಕ್ಕಿದ್ದಾಗೆ ಹುಲಿಯ ಗರ್ಜನೆ ಕೇಳುತ್ತೆ, ಹಂದಿಯ ಆರ್ಭಟ, ಕಾಡು ಹಂದಿಯ ಆರ್ಭಟ ಕೇಳುತ್ತೆ, ಕಾಡು ಕೋಳಿಯ ನಿನಾದ ಕೇಳುತ್ತೆ, ದೊಡ್ಡ ಅಂದರೆ ಕಾಡು ಕೋಣ ಕಡ ಸಾರಂಗವನ್ನು, ಮಿಗ ಹಂದಿಯನ್ನು, ಮುಸಿಯ ಈ ಕಪ್ಪಾದ ಈ ಕೋತಿಯನ್ನು, ಕೋಡಗ ಅಂದರೆ ಕೋತಿ, ಮುಸಿ ಅಂದರೆ ನೀವು ಕಪ್ಪಾಗಿರ್ತಕ್ಕಂತಹ ಕೋತಿ, ನೀವು ಎರಳೆ, ಸಾರಗ ನೋಡು, ಜಿಂಕೆ, ಬರ್ಕ, ಕಾಡು ಕುರಿ, ಹಾವು, ಉಡ, ನೀವು ಮಾನಿಟರ್ ಅಂತ ಕರಿತೀರ, ಉಡ, ಕಣೆಹಂದಿ, ಚಿಪ್ಪಿನ ಹಂದಿ, ಮುಂಗುಸಿ, ಕುರ್ಕ, ಕಿರುಬ ನೋಡಿ, ಈ ಥರದ ಅನೇಕ ಪ್ರಾಣಿಗಳನ್ನು ನೀವು ಈ ಮಲೆನಾಡಿನ ಪ್ರದೇಶದಲ್ಲಿ ನೀವು ನೋಡಬಹುದು. ಅವೆಲ್ಲವೂ ಕೂಡ ಆನಂದವನ್ನು, ಪುಳುಕವನ್ನು, ಅವುಗಳ ಬದುಕಿನ ಜೊತೆಗೆ ನಾವು ಬದುಕ್ತಕ್ಕಂಥದ್ದೊಂದು ರೀತಿಯ ಆನಂದದ ಬದುಕು ಅಂತೇಳಿ ಇಲ್ಲಿ ಕುವೆಂಪುರವರು ವರ್ಣಿಸ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಮಲೆನಾಡಿನ ಸರಿಹದ್ದಿನಲ್ಲಿರ್ತಕ್ಕಂತಹ ಪಕ್ಷಿಗಳು, ಅಲ್ಲಿರ್ತಕ್ಕಂಥ ಪುಷ್ಪಗಳು, ಪ್ರಾಣಿಗಳ ಹೆಸರುಗಳನ್ನು ಲೇಖಕರಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು, ಬರಿಯ ಹೆಸರುಗಳೆಲ್ಲ ನನಗಿವು ಸಾಹಸಗಳ ಕಿಡಿಗಳು, ಕಂಡು ಕೇಳಿದ ಕಥೆಯ ನುಡಲೊಳಗಾಂತ ಮಂತ್ರದ ನುಡಿಗಳು, ಮಗುವತನದಿಂದ ವರೆಗ ಒಂದು ಹೆಸರಿನ ಚೀಲಕ್ಕೆ, ಸೇರಿ ಅನುಭವ 100 ಕಲ್ಪನೆ ಬಡ್ಡಿ ಮೀರಿದೆ ಸಾಲಕ್ಕೆ. ಈ ಮಲೆನಾಡು ಅನ್ನೋದು ಬರೀ ಅಲ್ಲಿರ್ತಕ್ಕಂತಹ ಊರುಗಳು ಹೆಸರುಗಳು ಬರೀ ಹೆಸರುಗಳಲ್ಲವು. ಆ ಮಲೆನಾಡಿನ ಒಳಗೆ ನನ್ನ ಬಾಲ್ಯ, ಯೌವನ, ಅಲ್ಲಿ ಕಳೆದಂತಹ ಆ ಸಾಹಸದ ಆ ನೆನಪುಗಳು ನನಗಿದ್ದಾವೆ. ಆ ಮಲೆನಾಡಿನ ಬದುಕು ಅನ್ನೋದೇ ಒಂದು ಸಾಹಸದ ಬದುಕು. ಪ್ರತಿದಿನವೂ ಕೂಡ ಆ ಪ್ರಕೃತಿಯ ಜೊತೆಗೆ ಹೋರಾಟವನ್ನು ಮಾಡ್ತಾ, ಅಲ್ಲಿರುವ ಕಾಡು ಮೃಗಗಳ ಜೊತೆಗೆ ಹೋರಾಟವನ್ನು ಮಾಡ್ತಾ ಬದುಕ್ತಕ್ಕಂಥದ್ದು. ಹಾಗಾಗಿ ನನ್ನ ಇಡೀ ಬಾಲ್ಯ, ಯೌವನ, ಸಾಹಸದ ಅನುಭವಗಳು ಅಲ್ಲಿ ಇದ್ದಾವೆ. ಹಾಗಾಗಿ ನೂರಾರು ಕಥೆಗಳು ಆ ಮಲೆನಾಡಿನ ಜೊತೆಗೆ ನನ್ನ ಬದುಕಿನ ಜೊತೆಗೆ ಬೆರೆತುಕೊಂಡಿದೆ. ಹಾಗಾಗಿ ನನ್ನ ಬಾಲ್ಯದಿಂದ ಯೌವನದವರೆಗೂ ಕೂಡ ಈ ಮಲೆನಾಡಿನಲ್ಲಿ ಆ ನೆನಪುಗಳು, ಆ ಸಾಹಸದ ಕಥೆಗಳು ಹರಡಿಕೊಂಡಿದೆ. ಹಾಗಾಗಿ ಇಲ್ಲಿ ನನಗೆ ನೂರಾರು ಕಲ್ಪನೆಗಳು, ಎಷ್ಟು ಕಲ್ಪನೆಗಳಿದೆ ಅಂತಂದರೆ ಅದಕ್ಕೆ ನೀವು ಬಡ್ಡಿ ಹಾಕಿ ಆ ಬಡ್ಡಿನೇ ಮೀರೋಗ್ಬಿಟ್ಟಿದೆ. ಅಷ್ಟು ನನಗೆ ಅನುಭವಗಳು ಆ ಮಲೆನಾಡಿನ ಬಗ್ಗೆ. ಪ್ರತಿಯೊಬ್ಬರಿಗೂ ಅಷ್ಟೇ ಜೀವನದಲ್ಲಿ ಅವರು ಹುಟ್ಟಿ ಬೆಳೆದು ಬಂದಂತಹ ಏನು ತಮ್ಮ ಊರುಗಳಿದೆಯೋ ಆ ಊರಿನ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿ ಇರುತ್ತೆ. ಅಷ್ಟೇ ನೆನಪುಗಳು ನಮಗೆ ನಾವು ಹುಟ್ಟಿ ಬೆಳೆದಂತಹ ಊರಿನಲ್ಲಿ ಇರುತ್ತೆ. ಈಗ ನೀವು ಯಾವುದೋ ಬಂದು ಹಾಸ್ಟೆಲ್ ಕಾಲೇಜಿಗೆ ಬರ್ತಾ ಇರ್ಬೋದು, ಹಾಸ್ಟೆಲ್ ಓದ್ತಾ ಇರ್ಬೋದು, ಆದರೆ ರಜೆ ಸಿಕ್ಕಿದರೆ ನಿಮಗೆ ನಿಮ್ಮ ಹಳ್ಳಿಗಳಿಗೆ, ನಿಮ್ಮ ಊರುಗಳಿಗೆ ಹೋಗೋದಕ್ಕೆ ಎಷ್ಟು ಖುಷಿ ಇರುತ್ತೆ ನಿಮಗೆ.
ಒಂದು ದಿನ ಮುಂಚೆ ನೀವು ಬ್ಯಾಗ್ ರೆಡಿ ಮಾಡ್ಕೊಳ್ತಾ ಇರ್ತೀರಾ. ಏನೇನೆಲ್ಲ ನಾಳೆ ಅಪ್ಪ ಅಮ್ಮನ ನೋಡಬೇಕು, ಅಕ್ಕನೋ ತಂಗಿನೋ ಅಣ್ಣನ ನಾವು ನೋಡಬೇಕು, ನಾಳೆ ಹೋಗಿ ನನ್ನ ಸ್ನೇಹಿತರನ್ನ ಮಾತಾಡಿಸ್ಬೇಕು, ಆ ಕುತೂಹಲ, ಆ ಪ್ರೀತಿ, ಆ ಸಂಭ್ರಮ, ಇದ್ರ ಜೊತೆಗೆ ನೀವು ಬಿದ್ದಂತಹ ಎದ್ದಂತಹ ಅಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಅಲ್ಲಿ ಯಾವುದೋ ಬಾವಿಯಲ್ಲಿ ಕಲಿತಂಥ ಈಜಾಗಿರ್ಬೋದು, ಯಾವುದೋ ಮರದ ಮೇಲೆ ಆಡಿರ್ತಕ್ಕಂಥ ಮರಕೋತಿ ಆಡಿರ್ಬೋದು, ಅಥವಾ ಹಳ್ಳಿಯ ಗೆಳತಿಯರ ಜೊತೆಗೆ ಆಡಿರ್ತಕ್ಕಂಥ ಕುಂಟೆ ಬಿಲ್ಲೆಯ ನೆನಪುಗಳಾಗಿರ್ಬೋದು, ಅವೆಲ್ಲವೂ ಕೂಡ ನಮಗೆ ನೆನಪುಗಳನ್ನು ತಂದು ಕೊಡ್ತವೆ. ಹಾಗಾಗಿ ಇವ್ರಿಗೂ ಕೂಡ ಮಲೆನಾಡಿನ ನೆನಪನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಮುಂದುವರೆದು, ಅಲ್ಲಿ ಮೊರೆ ಮೊರೆ ದುರುಳಿ ಬರುತಿಹ ತೊರೆಯ ತೀರದ ಸುರಲಿ, ಮಲವು ಗರಿಕೆಯ ಮೇದು ಕುಳಿತಿರೆ ಬಳಿಯ ದಡದಡೆ ಕೆಸರಲಿ, ಒಂಟಿ ಕಾಲಲ್ಲಿ ನಿಂತು ಕುಕ್ಕನ ಹಕ್ಕಿ ಬೆಳ್ಳೆಗೆ ಮೆರೆಯುವುದು, ಆಹಾ ನೆನೆದರೆ ಸಾಕು ನೆನ್ನೆದೆ ಯುಕ್ಕಿ ಮೈಯನೆ ಮರೆಯುವುದು. ನೋಡಿ ಎಷ್ಟು ಚೆನ್ನಾಗಿ ಹೊಗಳುತ್ತಾರೆ ಮಲೆನಾಡನ್ನು ಅಂತಂದರೆ, ಒಂದು ಕಡೆಗೆ ನೊರೆ ನೊರೆಯಾಗಿ ತೆರೆಯಾಗಿ ಹರಿದು ಬರ್ತಕ್ಕಂತಹ ತೊರೆ ತುಂಗ ಮತ್ತು ನೀವು ಭದ್ರಾ ನದಿ ಹರಿತಕ್ಕಂತಹ ಭಾಗ ಮಲೆನಾಡು. ಹಾಗಾಗಿ ಒಂದು ಕಡೆಗೆ ನದಿಯ ಮರಳಿನ ಮೇಲೆ ಹುಕ್ಕಿ ತೆರೆಯಾಗಿ ಹರಳತಕ್ಕಂತಹ ನೊರೆ ನೊರೆಯಾಗಿ ಸಾಕ್ತಕ್ಕಂತಹ ನದಿಯ ಸಂಭ್ರಮವನ್ನು ಒಂದು ಕಡೆ ನೋಡ್ತಾ ಇದ್ದರೆ, ಅದೇ ನದಿಯ ದಡದಲ್ಲಿ ಬೆಳೆದಿರುವ ಹುಲ್ಲನ್ನು ಮೇಯ್ತಾ ಇರುವ ತಿನ್ನುತ್ತಾ ಇರುವ ಆ ಮೊಲವನ್ನು ನೋಡ್ತಕ್ಕಂಥದ್ದು ಇನ್ನೊಂದು ಸಂಭ್ರಮ. ಹಾಗೆ ನೀವು ಅದೇ ದಡದ ಪಕ್ಕದಲ್ಲಿ ಆ ತೊರೆಯ ಪಕ್ಕದಲ್ಲೇ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಬಿಳಿಯ ಹಕ್ಕಿ ಮೀನನ್ನು ಹಿಡಿತಾ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ಬಹಳ ಆನಂದವನ್ನು. ಕುಕ್ಕನ ಹಕ್ಕಿ ಒಂದು ಒಂಟಿ ಕಾಲಲ್ಲಿ ನಿಂತ್ಕೊಂಡು ಅದು ಬೇಟೆ ಆಡ್ತಾ ಇರತಕ್ಕಂಥದ್ದು, ಹುಳ ಉಪ್ಪಡಿಯನ್ನು ತಿಂತಾ ಇರೋದು ಗದ್ದೆಗಳಲ್ಲಿ ಅಥವಾ ನೀವು ಆ ನದಿಯ ಹಿಕ್ಕೆಲೆಗಳಲ್ಲಿ, ಇದೆಲ್ಲವನ್ನು ನೀವು ಎಲ್ಲಿ ನೋಡಬಹುದು ಅಂತಂದರೆ ಮಲೆನಾಡಲ್ಲಿ ನೋಡ್ಬೋದು. ನದಿ ಹರಿಯುವ ದೃಶ್ಯ, ನದಿಯ ಪಕ್ಕದಲ್ಲೇ ಹುಲ್ಲನ್ನು ಮೇಯ್ತಾ ಇರ್ತಕ್ಕಂಥ ಮೊಲ, ಅದರ ಜೊತೆಯಲ್ಲೇ ಪಕ್ಕದಲ್ಲೇ ಒಂಟಿ ಕಾಲಲ್ಲಿ ನಿಂತ್ಕೊಂಡಿರ್ತಕ್ಕಂತಹ ಪಕ್ಷಿ, ಇದೆಲ್ಲವನ್ನು ನಾನು ನೆನಪು ಮಾಡ್ಕೊಂಡ್ರೆ ನನ್ನ ಮನಸ್ಸು ಅಂತಕ್ಕಂಥದ್ದು ಹುಕ್ಕಿ ಬರುತ್ತೆ, ನನ್ನ ಎದೆ ಅಂತಕ್ಕಂಥದ್ದು ಹುಕ್ಕಿ ಬರುತ್ತೆ, ಆನಂದ ಅಂತಕ್ಕಂಥದ್ದನ್ನು ಲೇಖಕರಲ್ಲಿ ಹೇಳಿಕೊಳ್ತಾ ಇದ್ದಾರೆ. ಮುಂದುವರೆದು, ಅಲ್ಲಿ ನಡುಹಗಲಲ್ಲಿ ಮೌನದಿ ನಿದ್ದೆಗೈದಿರೆ ಬನಗಳು, ಬಿಸಿಲ ಬೇಗೆಗೆ ಮನೆಯ ಸೇರಿರೆ ಗೆಯ್ದು ದಣಿದಿಹ ಜನಗಳು, ತಳಿತ ಹೊಂಗೆಯ ಕರಿಯ ನೆಳಲಲ್ಲಿ ಮಲಗಿ ಜೊಂಪಿಸೆ ದನಗಳು, ಕೊಳಲನೂದುವ ನಾಹ ಗೋಪನು ನಲಿಯಲ ಮೃಗ ಮನಗಳು. ಅಷ್ಟೇ ಅಲ್ಲ, ಅಲ್ಲಿನ ಬದುಕಿನ ಬಗ್ಗೆ ಹೇಳ್ತಾ ಇದ್ದಾರೆ. ಅಲ್ಲಿನ ಮಲೆನಾಡಿನ ಜನರ ಬದುಕನ್ನು ಕುರಿತು, ಅಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಇಡೀ ಕಾಡು ಮೌನವಾಗಿರುತ್ತೆ. ಮೇಯದಕ್ಕೆ ಹೋಗಿರ್ತಕ್ಕಂಥ ದನ ಕರುಗಳು ಮೇಯ್ದು ಬಿಟ್ಟು ಆ ಬಿಸಿಲಿನ ಜಳದಿಂದ ಯಾವುದೋ ಒಂದು ಮರದ ಕೆಳಗೆ ಹೋಗ್ಬಿಟ್ಟು ಅವು ಏನು ಮಾಡಿರ್ತವೆ, ಅವು ವಿಶ್ರಾಂತಿಯನ್ನು ತೆಗೆದುಕೊಳ್ತಕ್ಕಂಥದ್ದನ್ನು ನೀವು ಆ ಮಲೆನಾಡಲ್ಲಿ ನೋಡಬಹುದು. ಮೇಯ್ದು ಬಂದು ಯಾವುದೋ ಒಂದು ಮರದ ಕೆಳಗೆ ವಿಶ್ರಾಂತಿ ಗುಂಪಾಗಿ ನಿಂತಿರುವ ದನಕರುಗಳನ್ನು ನೋಡ್ಬೋದು. ಅಥವಾ ಬಿಸಿಲಲ್ಲಿ ಕೆಲಸ ಮಾಡಿ ಮನೆಯ ಕಡೆ ದಣದಿರ್ತಕ್ಕಂಥ ಜನ ಆ ಕಾಡಿನ ನಡುವೆಯಲ್ಲಿ ಸಾಕ್ತಾ ಇರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು. ತಳಿತ ಅಂತಂದರೆ ಚಿಗುರಿರುವ ಹೊಂಗೆಯ ಆ ಗಿಡದ ಕೆಳೆ ಮಲಗಿರ್ತಕ್ಕಂಥ ದನಗಳು, ಆ ನೆರಳು ಹೇಗಿರುತ್ತೆ ಅಂದರೆ ಕಪ್ಪಾಗಿರುತ್ತೆ. ಅಂದರೆ ಅಷ್ಟು ದಟ್ಟವಾಗಿ ಹರಡಿರ್ತಕ್ಕಂಥ ಗಿಡಗಳು, ಆ ದಟ್ಟವಾಗಿ ಹರಡಿರುವ ಗಿಡಗಳ ಕೆಳಗೆ ಆ ನೆರಳು ಹೇಗಿರುತ್ತೆ ಅಂದರೆ ಕಪ್ಪಾಗಿ, ನೋಡು ಕರಿಯ ನೆರಳಲ್ಲಿ ಅಂತಾರೆ ಅವರು. ಎಂಥ ನೆರಳು ಅಂತಂದರೆ ನಿಮಗೆ ಬಿಸಿಲು ಕೂಡ ಒಳಗೆ ಬಂದಿಲ್ಲ, ಹಾಗಾಗಿ ತಂಪಾಗಿರುವ ಆ ಮರದ ಕೆಳಗಡೆಗೆ ಜನ ಹೋಗ್ತಕ್ಕಂಥದ್ದು, ವಿಶ್ರಾಂತಿ ತಗೊಳ್ತಾ ಇರ್ತಕ್ಕಂಥದ್ದು, ದನ ಕರುಗಳು ಮೇಯ್ದು ಬಿಟ್ಟಲ್ಲಿ ವಿಶ್ರಾಂತಿಯನ್ನು ತಗೊಳ್ತಾ ಇರ್ತಕ್ಕಂಥದ್ದು, ಇದೆಲ್ಲವನ್ನು ನೀವು ಆ ಮಲೆನಾಡಲ್ಲಿ ನೋಡಬಹುದು. ಯಾವುದೋ ಒಬ್ಬ ದನ ಕಾಯುವ ಹುಡುಗ ಕೃಷ್ಣನ ಹಾಗೆ ಕೊಳಲನ್ನು ಊದ್ತಾ ಅವನು ವಿಶ್ರಾಂತಿಯನ್ನು ಪಡಿತಕ್ಕಂಥದ್ದು. ಹೀಗೆ ಆ ಕಾಡಿನ ನಡುವೆ ಇದೆಲ್ಲವನ್ನು ನೋಡ್ತಾ ಮನಸ್ಸು ಅಂತಕ್ಕಂಥದ್ದು ಆಹ್ಲಾದಗೊಂಡಿದೆ ಅಂತೇಳಿ ಲೇಖಕರಲ್ಲಿ ಹೇಳ್ತಾ ಹೋಗ್ತಾರೆ. ಮುಂದಿನ 11ನೇ ಪದ್ಯವನ್ನು ನೋಡೋಣ. ಗಗನದೆತ್ತರ ಕೆತ್ತಿ ಕಬ್ಬಿಗ ನೆದೆಯ ನೆದ್ದಿವೆ ಗಿರಿಗಳು, ಗಗನದಾಚೆಗೆ ಬೀಸಿ ಮನವನ್ನು ಬಹುವು ಮೋಡದ ಕರಿಗಳು, ತೇಲಿ ಮುಂದಕ್ಕೆ ನುಗ್ಗಿ ತಿರು ಗುಬ್ಬಿ ಭೀಮಾಕಾರದಿ, ತಿರೆಗೆ ಬಾನಿಗೆ ನಡುವೆ ಬಂದಪ್ಪ ಒಡೆಗೆ ನೀಲದ ನೀರದಿ. ಇಲ್ಲಿ ಮೋಡದ ರಚನೆಯನ್ನು ಕುರಿತು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಎತ್ತರವಾಗಿರ್ತಕ್ಕಂಥ ಆಕಾಶವನ್ನು ಮುಟ್ತಿರೋ ಹಾಗೆ ಪರ್ವತಗಳು ಹರಡಿಕೊಂಡಿದ್ದಾವೆ. ಅಂತಹ ಪರ್ವತಗಳನ್ನು ನೋಡಿರ್ತಕ್ಕಂಥ ಕಬ್ಬಿಗ ಅಂದರೆ ಕವಿಯ ಮನಸ್ಸು ಅಂತಕ್ಕಂಥದ್ದು ಮೈದುಂಬಿ ಆ ಬೆಟ್ಟಗಳ ಸಾಲನ್ನು ಕವಿ ವರ್ಣಿಸ್ತಾ ಇದ್ದಾರೆ. ನೀವು ಕುವೆಂಪುರವರ ಅನೇಕ ಕವಿತೆಗಳು ಸೂರ್ಯೋದಯ ಚಂದ್ರೋದಯದ ಪದ್ಯಗಳೇ ಜಾಸ್ತಿ. ಪ್ರಕೃತಿಯನ್ನು ಬಹಳ ಅದಮ್ಯವಾಗಿ ಕುವೆಂಪುರವರು ಹೊಗಳಿದ್ದಾರೆ.
ಹಾಗೆ ಪ್ರತಿಯೊಬ್ಬ ಕವಿಯೂ ಕೂಡ ಎತ್ತರವಾಗಿರ್ತಕ್ಕಂತಹ ಪರ್ವತಗಳ ಶ್ರೇಣಿಯನ್ನು ಆ ಕವಿ ಎದೆ ತುಂಬಿ ಆಡ್ತಾ ಇದ್ದಾನೆ. ಇದೇ ಸಂದರ್ಭದಲ್ಲಿ ಗಗನದಾಚೆಗೆ ಬೀಸಿ ಮನವನ್ನು ಬಹು ಮೋಡದ ಕರಿಜೆಗಳು. ಹಾಗೆ ನಿಮಗೆ ಮುಂಗಾರು ಇನ್ನೇನು ಮಳೆಗಾಲ ಬಂತು ಅನ್ನೋ ಸಂದರ್ಭದಲ್ಲಿ ಆ ಕರಿದಾದ ಮೋಡಗಳು ಅವು ಆಕಾಶ ಮಾರ್ಗವಾಗಿ ಎಲ್ಲೋ ಸೃಷ್ಟಿಯಾಗಿರುವ ಮೋಡಗಳು ಬಂದು ಎತ್ತರವಾದ ಪರ್ವತಗಳಿಗೆ ಅವು ಬಡಿದು ಮಳೆಯನ್ನು ಹೆಚ್ಚು ಮಳೆಯನ್ನು ಸುರಿಸ್ತಕ್ಕಂಥದ್ದನ್ನು ನಾವು ಮಲೆನಾಡಲ್ಲಿ ನೋಡ್ತೀವಿ. ಎಲ್ಲಿ ಬೆಟ್ಟಗುಡ್ಡಗಳು, ಎಲ್ಲಿ ಹಸಿರು ಅನ್ನೋದು ನಾವು ಗಮನಿಸ್ತೀವೋ ಅಂತಹ ಭಾಗದಲ್ಲಿ ನಮಗೆ ಹೆಚ್ಚಾಗಿ ಮಳೆ ಆಗ್ತಕ್ಕಂಥದ್ದು, ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು. ಯಾಕೆ ಕೊಡಗು, ಚಿಕ್ಕಮಗಳೂರು, ನೀವು ಮಲೆನಾಡು ಭಾಗಗಳಲ್ಲಿ ಹೆಚ್ಚು ಮಳೆ ಆಗುತ್ತೆ ಅಂದರೆ ಎತ್ತರವಾದ ಪ್ರದೇಶಗಳು ಮತ್ತು ಹಸಿರು ಕಾರಣ ಅದಕ್ಕೆ. ಹಾಗಾಗಿನೇ ಅಲ್ಲಿ ಕರಿದಾದ ಮೋಡಗಳು, ಕಪ್ಪಾದ ಮೋಡಗಳು ಅವು ಬಂದು ಅವು ಒಂದಕ್ಕೊಂದು ಸೇರಿ ಭೀಮಾಕಾರದಿ ದೊಡ್ಡ ದೊಡ್ಡ ರೂಪಗಳನ್ನು ಪಡ್ಕೊಂಡು ಅವು ತಿರೆಗೆ ಬಾನೆಗೆ ನಡುವೆ, ಅಂದರೆ ಭೂಮಿಗೂ ಮತ್ತು ಆಕಾಶದ ನಡುವೆ ಬಂದಂತಹ ಈ ಥರದ ಕಪ್ಪಾದ ಭೀಮಾಕಾರದ ಮೋಡಗಳು ಒಂದು ರೀತಿಯಲ್ಲಿ ಅವು ಆಕಾಶದಲ್ಲಿ ಸಮುದ್ರದ ಹಾಗೆ ಹರಿದು ಬರ್ತವೆ. ಮೋಡಗಳು, ಕಪ್ಪಾದ ಮೋಡಗಳು, ಹೀಗೆ ಹರಿದು ಬಂದಂತಹ ಮೋಡಗಳು ಆ ನಂತರದಲ್ಲಿ ಅವೇನು ಮಾಡ್ತವೆ, ಹೆಚ್ಚಾಗಿ ಮಳೆಯನ್ನು ಸುರಿಸ್ತವೆ. ಈ ಮಲೆನಾಡಿನ ಸಮೃದ್ಧಿಗೆ ಆ ಮೋಡಗಳು ಕೂಡ ಕಾರಣ. ಹೀಗಾಗಿ ಈ ರೀತಿಯಲ್ಲಿ ಆಕಾಶ ಮತ್ತು ಭೂಮಿಯ ನಡುವೆ ಈ ಮೋಡಗಳ ರಚನೆ ಆಗುತ್ತೆ. ಬೆಟ್ಟ ಮತ್ತು ಅದಕ್ಕೆ ಈ ಹಸಿರು ಕಾರಣ ಅಂತೇಳಿ ಹೇಳ್ತಾರೆ. ಮುಂದುವರೆದು, ಅಲ್ಲಿ ಮಂದಾನೀಲನು ತೆಕ್ಕನೆಯಹನು ಜಂಜಾವಾತನು ಧ್ಯಾನ ಮೌನದ ವೀಪಿನ ತಾನುಬ್ಬ ದಬ್ಬರಿಪ ಪೆರ್ಭೂತನು ಲಲಿತ ರುದ್ರಗಳಲ್ಲಿ ಯಮಳರು ಹೂವು ಮುಳ್ಳಿನ ಆರತಿ ಮುಗಿಲ ನಿರಿಯುವ ಶಿಖರ ಕಾಳದ ಕಣಿವೆ ತೆಕ್ಕೆಯ ಪೆಂಡಿತಿ. ನೋಡಿ ಏನು ಹೇಳ್ತಾನೆ, ಜಂಜಾವಾತನು ಬಿರುಗಾಳಿ, ಪೆರ್ಭೂತನು ದೊಡ್ಡ ಭೂತ, ತೆಕ್ಕೆ ಅಂದರೆ ಸಮೂಹ. ನೋಡಿ ಇಲ್ಲಿ ಏನು ಹೇಳ್ತಾನೆ, ಮಂದಾನೀಲನು ಅಂದರೆ ಈ ರೀತಿಯಲ್ಲಿ ಬಿರುಗಾಳಿ ಬೀಸಿ ಆ ಬಿರುಗಾಳಿಯಲ್ಲಿ ಬಂದಂತಹ ಮೋಡಗಳು ಬಂದು ಏನಾಗ್ತವೆ ಅಂತಂದರೆ, ನೋಡು, ಮೋಡ, ಬಿರುಗಾಳಿ, ಮಿಂಚು, ಗುಡುಗು ಅನ್ನೋದು ನೀವು ಮಲೆನಾಡಲ್ಲಿ ಮುಂಗಾರು ಸಂದರ್ಭದಲ್ಲಿ ಬಂದಾಗ ಏನಾಗುತ್ತೆ ಅಂತಂದರೆ ಲಲಿತ ರುದ್ರ ಅಂತನಲ್ಲಿ ಅಲ್ಲಿ ಸೌಂದರ್ಯವೂ ಇದೆ, ರುದ್ರ ಭಯಾನಕತೆಯೂ ಇದೆ. ಇವರಿಬ್ಬರು ಕೂಡ ಅವಳಿ ಜವಳಿ ಇದ್ದಂಗೆ ಅಂತ. ಅಂದರೆ ಮಳೆಗಾಲದಲ್ಲಿ ಹೆಂಗಿರುತ್ತೆ ಅಂತಂದರೆ ಮಲೆನಾಡು ಅಲ್ಲಿ ಸೌಂದರ್ಯವೂ ಇದೆ, ಒಮ್ಮೊಮ್ಮೆ ಪ್ರಕೃತಿ ಭಯಂಕರ ರೂಪವನ್ನು ತಾಳಿಬಿಡುತ್ತೆ. ಹೀಗೆ ತಾಳಿ ಅಲ್ಲಿ ಮಳೆಯನ್ನು ಸುರಿಸುತ್ತೆ. ಆ ನಂತರದಲ್ಲಿ ಅಲ್ಲಿ ಹೂವು, ನೀವು ಪ್ರತಿ ಗಿಡಗಳಲ್ಲಿ ಹೂ ಅರಳಿ ಅದೇ ಪ್ರಕೃತಿಗೆ ಒಂದು ರೀತಿಯಲ್ಲಿ ಆರತಿ ಎತ್ತುವ ಹಾಗೆ ನಾವಲ್ಲಿ ನೋಡ್ಬೋದು. ಮುಗಿಲ ನೆರೆಯುವ ಶಿಖರ ಕಾಳದ ಕಣಿವೆ ತೆಕ್ಕೆಯ ಪೆಂಡಿತಿ. ಇಡೀ ಆಕಾಶವನ್ನು ಬೇರೆ ಮಾಡುತ್ತೇನೋ, ಆಕಾಶವನ್ನು ಮುಟ್ಟುತ್ತೇನೋ ಅನ್ನೋ ಹಾಗೆ ನಮಗೆ ಎತ್ತರವಾಗಿರ್ತಕ್ಕಂತಹ ಕಣಿವೆಗಳು, ಆ ಕಣಿವೆಗಳ ಸಮೂಹ, ಈ ಸಮೂಹಗಳ ಜೊತೆಗೆ ವೇಗವಾಗಿ ಬೀಸುವ ಬಿರುಗಾಳಿ, ಆ ಬಿರುಗಾಳಿಯಲ್ಲಿ ಬರುವ ಮೋಡಗಳು, ಈ ಬಿರುಗಾಳಿ ಮೋಡಗಳ ಈ ನಡುವೆ ಆ ಕಾಡಿನ ಒಳಗೆ ನೀವು ಒಮ್ಮೊಮ್ಮೆ ಶಾಂತವಾಗಿರುತ್ತೆ ಕಾಡು, ನೀವು ಗಾಳಿ ಜೋರಾಗಿ ಬೀಸಿದಾಗ ಏನಾಗುತ್ತೆ, ಎಲೆಗಳು, ಕೊಂಬೆಗಳು, ರೆಂಬೆಗಳು ಅವು ಗಾಳಿಗೆ ಅಲುಗಾಡಿ ಏನಾಗುತ್ತೆ, ಒಂದು ರೀತಿಯ ಭಯಂಕರವಾದ ಶಬ್ದವನ್ನು ಕೂಡ ಉಂಟು ಮಾಡ್ತವೆ. ಕಾಡು ಮೌನವೂ, ಕಾಡಿನ ಒಳಗೆ ಮೌನವೂ ಇದೆ, ಒಮ್ಮೊಮ್ಮೆ ಅದೇ ಕಾಡಿನ ಒಳಗೆ ಭಯಾನಕತೆ, ನಮಗೆ ಭಯಪಡುವ ಹಾಗೆ ಅಲ್ಲಿನ ಶಬ್ದವೂ ಕೂಡ ಕಾರಣವಾಗುತ್ತೆ ಅಂತೇಳಿ ಲೇಖಕರಲ್ಲಿ ಹೇಳ್ತಾರೆ. ಇನ್ನು ಕೊನೆ ಪದ್ಯ ನೋಡೋಣ. ಅಲ್ಲಿ ಕಾನನ ಮಧ್ಯ ತುಂಗಿಯು ಮುತ್ತ ನೀಡುವಳು ಕಣ್ಣಿಗೆ, ದಡದೊಳಡಿದಿಹ ಬಿದಿರು ಮಳೆಗಳ ಹಸುರು ಚಾಮರ ತಣ್ಣಗೆ, ಬೀಸುಗಾಳಿಗೆ ಓಲೆಯೇ ಭದ್ರೆಯು ತುಂಬಿ ಹರಿವಳು ನುಣ್ಣಗೆ, ಮಲೆಯ ಬಿತ್ತರದೆದುರು ಹೊನಲುಗಳೆನಿತು ನೋಡದೋ ಸಣ್ಣಗೆ. ಕಾನನ ಅಂದರೆ ಕಾಡು, ಕಾಡಿನ ಮಧ್ಯದಲ್ಲಿ ಹರಿತಾ ಇರ್ತಕ್ಕಂಥದ್ದು ಯಾರು ಅಂದರೆ ತುಂಗಾ ನದಿ ಹರಿತಾ ಇದ್ದಾಳೆ. ಈ ತುಂಗಾ ನದಿ ಹೆಂಗೆ ಅಂತಂದರೆ ನೋಡುವವರ ಕಣ್ಣಿಗೆ ಮುತ್ತನ್ನು ಕೊಡುವ ಹಾಗೆ, ಕಣ್ಣಿಗೆ ಮುತ್ತು ಕೊಡುವ ಹಾಗೆ ಆ ಮಲೆನಾಡಿನ ಮಧ್ಯದಲ್ಲಿ ಕಾಡನ್ನು ಸೀಳಿಕೊಂಡು ಬೆಟ್ಟ ಗುಡ್ಡೆಗಳ ನಡುವೆ ಅವಳು ಅತ್ಯಂತ ವೈಭವಯುತವಾಗಿ ಹರಿತಾ ಇದ್ದಾಳೆ. ಅದನ್ನು ಎಲ್ಲೋ ಒಂದು ಕಡೆ ನಿಂತ್ಕೊಂಡು ನೋಡುವ ಕವಿಯ ಮನಸ್ಸು ಹೇಗೆ ಬಯಸ್ತಾ ಇದೆ ಅಂತಂದರೆ ಆ ದೃಶ್ಯ ಕಣ್ಣಿಗೆ ಮುತ್ತು ನೀಡುವ ಹಾಗೆ ಕಾಣ್ತಾ ಇದೆ ತುಂಗಾ ನದಿ ಹರಿತಕ್ಕಂಥದ್ದು. ಅದೇ ನೀವು ದಡಗಳಲ್ಲಿ ಬಿದಿರಿನ ಗಿಡಗಳು ಒಂದು ರೀತಿ ಈ ಬೀಸುವ ಚಾಮರದ ಹಾಗೆ, ನೀವು ಏನು ಬೀಸಣಿಕೆಯನ್ನು ನೀವು ಬೀಸ್ತಿರೋ ಹಾಗೆ ಪ್ರಕೃತಿಯ ಒಳಗೆ ಅವು ಹಿಂದಕ್ಕೂ ಮುಂದಕ್ಕೂ ಗಾಳಿಗೆ ಅಡ್ಡಾಡ್ತಕ್ಕಂಥದ್ದು, ಗಾಳಿ ಬೀಸ್ತಾ ಇದೆಯೇನೋ ಅನ್ನೋ ಹಾಗೆ ಆ ಬಿದಿರಿನ ಆ ಗಿಡಗಳ ಆ ನಾದ, ಅದರ ಶಬ್ದ. ಅದೇ ರೀತಿಯಲ್ಲಿಯೇ ಇನ್ನೊಂದು ಕಡೆಗೆ ಭದ್ರೆಯೂ ಕೂಡ ಹರಿತಾ ಇದ್ದಾಳೆ, ಅವಳು ಕೂಡ ತುಂಬಿ
ಇಡೀ ಮಲೆನಾಡನ್ನು ಈ ಎರಡು ತುಂಗಾ ಮತ್ತು ಭದ್ರಾ ನದಿಗಳು ಎರಡೂ ಕೂಡ ಹರ್ಕೊಳ್ತಾ ಅವು ಸಾಕ್ತಾ ಇರ್ತಕ್ಕಂಥದ್ದನ್ನು ಅದನ್ನು ನೋಡಿರ್ತಕ್ಕಂಥ ಕವಿ ಮನಸ್ಸು ಅಂತಕ್ಕಂಥದ್ದು ಆನಂದಭರಿತವಾಗಿರ್ತಕ್ಕಂಥ. ಹಾಗಾಗಿ ಮಲೆಯ ಬಿತ್ತರದೆದರು ಹೊನಲು ಗೆಳೆನೀತು ನೋಡೋದು ಸಣ್ಣ. ಹೀಗೆ ಆ ಪರ್ವತಗಳು, ಆ ಮಲೆನಾಡಿನ ಆ ವಿಸ್ತಾರದ ಒಳಗೆ ಈ ರೀತಿಯ ಆ ನದಿಗಳ ಆ ಸಂಭ್ರಮದ ಆ ಚಲನೆಯನ್ನು, ನದಿಯ ಓಡಾಟವನ್ನು ನೋಡುವುದೇ ಕಣ್ಣಿಗೆ ಆನಂದ, ಮನಸ್ಸಿಗೆ ಆನಂದ ಅಂಥೇಳಿ ಇಲ್ಲಿ ಕುವೆಂಪುರವರು ವರ್ಣಿಸ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಈ 13 ಪದ್ಯಗಳಲ್ಲಿ ಬಹಳ ಮುಖ್ಯವಾಗಿ ಕವಿ ಆರಂಭದಲ್ಲಿ ಯಾಕೆ ತನ್ನ ಊರಿನ ಕಡೆಗಿರುವ ಒಲವನ್ನು ಕುರಿತು ಹೇಳ್ತಾರೆ, ಆನಂತರದಲ್ಲಿ ಯಾಕೆ ನಾನು ಬಯಲುಸೀಮೆಯಿಂದ ಮಲೆನಾಡಿಗೆ ಹೋಗಬೇಕು, ಯಾಕೆ ಬೇಸರ ಆಗಿದೆ ಅಂತ ಹೇಳ್ತಾರೆ, ಮತ್ತು ಮಲೆನಾಡಿಗೂ ಮತ್ತು ಬಯಲುಸೀಮೆಗಿರ್ತಕ್ಕಂಥ ವ್ಯತ್ಯಾಸ, ಅಲ್ಲಿರ್ತಕ್ಕಂಥ ಕಟ್ಟಳೆಗಳು, ಇಲ್ಲಿ ಇರ್ತಕ್ಕಂಥ ಕಟ್ಟಳೆಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆನಂತರದಲ್ಲಿ ಮಲೆನಾಡಿನ ಬೆಟ್ಟಗಳ ಆ ಕಣಿವೆಯ ರಾಶಿಯ ಬಗ್ಗೆ ಹೇಳ್ತಾರೆ, ಅಲ್ಲಿರ್ತಕ್ಕಂಥ ದಟ್ಟವಾದ ಆ ಕಾಡಿನ ವಿಸ್ತಾರತೆಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದಾದಮೇಲೆ ಅಂತಹ ಮಲೆನಾಡಿನ ಕಾಡಿನ ಒಳಗಿರ್ತಕ್ಕಂತಹ ಪಕ್ಷಿಗಳು, ಹೂಗಳು, ಹೂವಿನ ರಾಶಿ, ಪ್ರಾಣಿಗಳು, ಇವುಗಳನ್ನು ಕುರಿತು ಕವಿ ಹೇಳ್ತಾ ಹೋಗ್ತಾರೆ. ಆ ನಂತರದಲ್ಲಿ ಮಲೆನಾಡನ್ನೋದು ಬರೀ ಪ್ರಕೃತಿ ಅಷ್ಟೇ ಅಲ್ಲ, ಅಲ್ಲಿ ಸಾಹಸದ ಅನುಭವಗಳಿದ್ದಾವೆ, ಸಾಹಸದ ನೂರಾರು ಕಲ್ಪನೆಗಳು ನನ್ನ ಮಾನಸದಲ್ಲಿ ಅಡಗಿದ್ದಾವೆ, ಅಲ್ಲಿ ನೂರಾರು ಕಥೆಗಳು ನನ್ನ ಬದುಕಿನ ಜೊತೆಗೆ ಸೇರಿದೆ ಅಂಥೇಳಿ ಹೇಳ್ತಾ ಹೋಗ್ತಾರೆ. ಆ ನಂತರದಲ್ಲಿ ಆ ನದಿಯ ಹಿಕ್ಕೆಲೆಗಳಲ್ಲಿ ಕುಕ್ಕನ ಪಕ್ಷಿ, ಮೊಲ, ಅವು ಯಾವುದೇ ಭಯ ಇಲ್ಲದೆ ಅವು ಬದುಕ್ತಾ ಇರತಕ್ಕಂತಹ ದೃಶ್ಯ, ಅದನ್ನು ನೋಡಿ ಕವಿಯ ಮನಸ್ಸು ಪುಳಕಗೊಂಡಿರ್ತಕ್ಕಂಥದ್ದು. ಅದೇ ಸಂದರ್ಭದಲ್ಲಿ ಮಲೆನಾಡಿನ ಒಳಗೆ ನೀವು ನಡುಹಗಲಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಆ ಬನಗಳು ಮೌನವಾಗಿ ಅವೆಲ್ಲವೂ ಮಲಗಿದ ಹಾಗೆ ನಿಶ್ಶಬ್ದವಾಗಿ ಮಧ್ಯಾಹ್ನದ ಸಮಯದಲ್ಲಿ ಯಾಕಿರುತ್ತೆ ಕಾಡು ಅಂತಂದರೆ, ಆ ಬಿಸಿಲಿನ ಬೇಗೆಯಲ್ಲಿ ಆ ದನಗಳು, ಜನರು, ಕೊಳಲುನೂದುವ, ದನ ಕಾಯುವ ಹುಡುಗನು ಕೂಡ ಎಲ್ಲರೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವ ಸಮಯ. ಹಾಗಾಗಿ ಆ ಹೊಂಗೆಯ ತಂಪಿನ ಆ ಮರದ ಕೆಳಗೆ ಆ ರೀತಿಯ ಒಂದು ಆನಂದ ಅಂತಕ್ಕಂಥದ್ದಾಗುತ್ತೆ. ನೀವು ಆಸಿಸಿ ಮನೆ ಒಳಗೆ ನೀವು ಬೇಸಿಗೆ ಕಾಲದಲ್ಲಿ ಎಂಥದ್ದೇ ಆಸಿಸಿ ಮನೆ ಆದರೂ ಕೂಡ ಏನಾಗುತ್ತೆ, ನಿಮಗೆ ಬಿಸಿ ಅನುಭವವನ್ನು ಕೊರುತ್ತೆ. ಆದರೆ ನೀವು ಹೊರಗೆ ಎಲ್ಲೋ ಒಂದು ಹೊಂಗೆ ಗಿಡ ಇದೆ ಅಂತಂದರೆ ಅದ್ರ ಮರದ ಕೆಳಗೆ ಹೋಗಿ ನೀವು ಕೂತ್ಕೊಳ್ರಿ, ನಿಮ್ಗೆ ಒಂದು ರೀತಿ ತಂಪಾದ ಅನುಭವವನ್ನು ಕೊಡುತ್ತೆ. ನಿಮ್ಗೆ ಹಾಗೆ ನಿದ್ದೆ ಬರುವ ಹಾಗೆ ತಂಪಾದ ಗಾಳಿ ಬೀಸುತ್ತೆ. ಇದು ಒಂದು ಕಟ್ಟಡಕ್ಕಿಂತಲೂ ಒಂದು ಮರಕ್ಕಿರುವ ಶಕ್ತಿ. ಹಾಗಾಗಿ ಅಂತಹ ಮರಗಳ ಕೆಳಗೆ ಜನರು, ದನಗಳು, ಇಡೀ ಕಾಡು ಮೌನವಾಗಿ ಇರ್ತಕ್ಕಂಥದ್ದನ್ನು ಲೇಖಕರಲ್ಲಿ ಹೇಳ್ತಾ ಹೋಗ್ತಾರೆ. ಆ ನಂತರದಲ್ಲಿ ಮೋಡಗಳ ರಚನೆ ಆಗ್ತಕ್ಕಂಥದ್ದು, ಬಿರುಗಾಳಿಯ ಆ ಶಬ್ದ, ಆ ಕಾಡಿನ ಒಳಗೆ ಆನಂದವೂ ಇದೆ, ಭಯಾನಕತೆಯೂ ಇದೆ. ಹಾಗಾಗಿ ಎರಡೂ ಕೂಡ ಅಲ್ಲಿದೆ. ಅದರ ಜೊತೆಗೆ ಅಲ್ಲಿ ಹರಿತಕ್ಕಂಥ ಎರಡೂ ನದಿಗಳನ್ನು ಕುರಿತು ಲೇಖಕರಲ್ಲಿ ಚರ್ಚೆ ಮಾಡ್ತಾರೆ. ಮುಂದಿನ ತರಗತಿಯಲ್ಲಿ ಅಲ್ಲಿ ಯಾವ ರೀತಿಯಲ್ಲಿ ಪ್ರಕೃತಿ ಅಮಾವಾಸ್ಯೆಯ ಕಾಲದಲ್ಲಿ, ನೀವು ಬೆಳದಿಂಗಳ ಬೆಳಕಲ್ಲಿ, ಮಳೆಗಾಲದಲ್ಲಿ, ಇನ್ನು ಹೇಗೆಲ್ಲ ಸೂರ್ಯಾಸ್ತದ ಸಮಯದಲ್ಲಿ ಆ ಮಲೆನಾಡು ಹೇಗೆ ಕಾಣಿಸ್ತಾ ಇತ್ತು, ಹೀಗೆ ಅನೇಕ ಅಂಶಗಳನ್ನು ಲೇಖಕರು ಮುಂದಿನ ಪದ್ಯಗಳಲ್ಲಿ ಚರ್ಚೆ ಮಾಡ್ತಾರೆ. ಮತ್ತೊಂದು ತರಗತಿಯಲ್ಲಿ ನಾವು ಈ ಪಠ್ಯವನ್ನು ಕುರಿತು 2ನೇ ಭಾಗದಲ್ಲಿ ಚರ್ಚೆ ಮಾಡೋಣ. ಮೊದಲನೇ ಭಾಗದಲ್ಲಿ ನಾವು 26 ಪದ್ಯಗಳಲ್ಲಿ 13 ಪದ್ಯಗಳನ್ನು ಕುರಿತು ಚರ್ಚೆ ಮಾಡಿದ್ದೇವೆ. ಪರೀಕ್ಷೆಯಲ್ಲಿ ನಿಮಗೆ ಸಂದರ್ಭಕ್ಕೆ ಕೇಳುವ ಸಾಧ್ಯತೆ ಇರುತ್ತೆ, 7 ಅಂಕಗಳಿಗೆ ಭಾವಾರ್ಥಕ್ಕೆ ಕೇಳುವ ಸಾಧ್ಯತೆ ಇರುತ್ತೆ, ಮತ್ತು ದೀರ್ಘ ಪ್ರಶ್ನೆಗೆ ಬಹಳ ಮುಖ್ಯವಾಗಿ ಪ್ರಶ್ನೆಯನ್ನು ಇದರಲ್ಲಿ ಕೇಳ್ತಾರೆ. ಹಾಗಾಗಿ ನೀವು ಭಾವಾರ್ಥ, ಸಂದರ್ಭ, 2 ಅಂಕದ ಪ್ರಶ್ನೆಗಳು ಮತ್ತು ದೀರ್ಘ ಪ್ರಶ್ನೆಗಳಿಗೆ ಬಹಳ ಮುಖ್ಯವಾಗಿ ಇಲ್ಲಿ ನೀವು ಗಮನಿಸಿಕೊಂಡು ಓದಬೇಕಾಗತ್ತೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.